ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ನಾ ವಿಷಯನ ಭಾಳಷ್ಟು ಸಲ ನಮ್ಮ ಎಪಿಸೋಡ್ದಾಗ ಹೇಳಿದ್ದೇವೆ. ಆದರೆ ಸಂಬಂಧಪಟ್ಟವರ ಬದಲಾಗಬಹುದು ಅಂತೇಳಿ ವಿಚಾರಣೆ ಮಾಡಿದರೂ ಅವರ ವಿಷಯಕ್ಕೆ ಬಿದ್ದಂಗೆ ಕೆಲಸಗಳು ಮಾಡತ್ತಾರ. ಯಾಕಂದರೆ ಅವ್ರಿಗೆ ಗೊತ್ತೈತೆ ನಮ್ಮ ಜಿಲ್ಲಾದಾಗಿನ ಜನ ಕುರಿ ಇದ್ದಂಗಂತ. ಒಂದು ಕುರಿ ಬ್ಯಾ ಅನ್ಕೊಡ್ದೆ ಎಲ್ಲ ಕುರಿ ಬ್ಯಾ ಅಂತಾವಂತೂ ಗೊತ್ತೈತೆ. ಮತ್ತು ನಾವು ಏನು ಮಾಡ್ರೂ ನಮ್ಮನ್ನು ಯಾರೂ ಕೇಳೋದಿಲ್ಲ, ಅದು ಅವ್ರಿಗೆ ಗೊತ್ತೈತೆ. ಮತ್ತು ಇಲೆಕ್ಷನ್ ಬಂದಾಗ ಯಾವ್ಯಾವ ಲೀಡ್ರನ್ನ ಕೆಪಾಸಿಟಿ ಏನೈತಿ, ಮತದಾರದ್ದು ಏನೈತಿ ಅನ್ನೋದು ಅವ್ರಿಗೆ ಗೊತ್ತೈತೆ. ಆ ಪ್ರಕಾರ ಅದನ್ನು ವ್ಯವಸ್ಥೆನೂ ಮಾಡಿಬಿಡ್ತಾರೆ ಅವರು. ಇದು ಎಲ್ಲ ಪಕ್ಷದವ್ರಿಗೆ ಹೇಳತ್ತೇನೆ. ನಮ್ಮ ಜಿಲ್ಲಾದಾಗ ಮಂತ್ರಿಗಳ್ಗೆ ಹೇಳತ್ತನು, MLAಗಳ್ಗೆ ಹೇಳತ್ತನು, ವಿರೋಧ ಪಕ್ಷದವ್ರಿಗೆ ಹೇಳತ್ತನು, ಎಲ್ಲರಿಗೂ ಇದೆ. ನಾನು ಹೆಸರು ಹೇಳೋಕ್ಕಿಂತ ಮೊದಲನ್ನು ನಿಮಗೆ ದಿನ ಬೆಳಗ್ಗೆ ವಾಟ್ಸಪ್ ಸ್ಟೇಟಸ್ಸ, ಫೇಸ್ಬುಕ್ದಾಗ, ಪೇಪರ್ಗಳ್ದಾಗ ಬರತ್ತಾವೆ. ಇದೇನಪ್ಪ ವಿಷಯ ಅಂದ್ರೆ, ಈ ಸರ್ಕಾರದಿಂದ ತಂದಂಥ ಅನುದಾನವನ್ನು ಸಂಬಂಧಪಟ್ಟಂಥ ಮಂತ್ರಿಗಳು, ಶಾಸಕರು ಎಲ್ಲರೂ ಮಾಡಬೇಕು. ಇದನ್ನು ಪೂಜೆ ಮಾಡೋದಾಗಲಿ ಅಥವಾ ಒಂದು ಕೆಲಸ ಪೂರ್ಣಗೊಂಡಿದ್ರೆ ಅದು ಮುಕ್ತಾಯ ಇದ್ದಾಗಲಿ, ಅದು ಎಂಡ್ ಕಾರ್ಯಕ್ರಮ, ಅದನ್ನು ಸಂಬಂಧಪಟ್ಟಂಥ ಶಾಸಕರ, MLCಗಳ, MLAಗಳ, ಮಂತ್ರಿಗಳ ಮಾಡಬೇಕು. ಆದರೆ ನಮ್ಮ ಜಿಲ್ಲಾದಾಗ ನಾವು ಹೊರಗಿನ ಜಿಲ್ಲಾದಾಗೇನು ನೋಡಲಿಲ್ಲ ಇದನ್ನು. ಭಾಳ ಕಡೆ ಅವರ ಸಂಬಂಧಪಟ್ಟವ್ರು ಮಾಡ್ತಾರೆ, ಲೇಟ್ ಆದರೂ ಒಂದೇ ದಿವಸದಾಗ 10. ಆದರೆ ನಮ್ಮ ಜಿಲ್ಲಾದಾಗ ಮಂತ್ರಿಗಳ, MLAಗಳ ಒಟ್ಟಾರೆ ಹಟ್ಟಿಗೆ ಬಿದ್ದಂಗೆ ತಮ್ಮ ಮಕ್ಕಳುಗಳ ಕಡೆಯಿಂದ, ಅಣ್ಣನ ಮಕ್ಕಳುಗಳ ಕಡೆಯಿಂದ, ತಮ್ಮನ ಮಕ್ಕಳುಗಳ ಕಡೆಯಿಂದ ಸರ್ಕಾರದ ಹಣ ಅಂದರೆ ನಮ್ಮ ಹಣದ ಕಾರ್ಯಕ್ರಮಗಳು ಮಾಡಿಸಿ ಅದನ್ನು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ. ಆ ಅಧಿಕಾರಿಗಳ ಮುಂದೆ ತಮ್ಮದೇ ಆದಂಥ ಒಂದು ಅಭಿಮಾನಿ ವರ್ಗನ ಅವ್ರ ಕಡೆಯಿಂದ ಜೈಕಾರ ಹಾಕಿಸಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲಾದಾಗ ಭಾಳ ಮಾಡತ್ತಾರೆ. ಯಾಕಂದ್ರೆ ಅದು ಸಂವಿಧಾನಿ ವಿರೋಧ. ಅದು ಮುಂದೆ ಏನಾಗ್ತೈತಿ ಬಿಡ್ತೈತಿ, ಆ ನಮ್ಮ ಮಕ್ಕಳ ಕಡೆಯಿಂದ ಕಾರ್ಯಕ್ರಮ ಮಾಡಿಸ್ರೆ ಅದ್ರ ಮೆಸೇಜ್ ಏನು ಹೋಗ್ತೈತಿ, ಅದ್ರ ಅರಿವು, ಅದ್ರ ಆಳ ಆಗಲ್ಲ, ಬಹುತೇಕ ಅವ್ರಿಗೆ ಗೊತ್ತೈತೋ ಇಲ್ಲೋ ಎಂಬಲ್ಲ. ಯಾಕಂದ್ರೆ ಈಗ ಅಧಿಕಾರ ಇದ್ದಾಗ ಯಾರೂ ಮಾತಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ. ಯಾಕಪ್ಪ ಯಾಕಂದ್ರೆ ಅವ್ರ ಅಧಿಕಾರ ಐತಿ, ನಾವು ಏನರ ಮಾತಾಡ್ರೆ ಮತ್ತೆ ಎಲ್ಲಿ ನಮ್ಮ ಮ್ಯಾಗ ವಕ್ರ ದೃಷ್ಟಿ ಬಿದ್ದ ನಾವು ಎಲ್ಲಿ ಅನುಭವಿಸೋದು ಅಂತೇಳಿ ಭಾಳ ಮಂದಿ ಸುಮ್ಕದಾರ. ಆದರೆ ಆ ಪಬ್ಲಿಸಿಟಿ ಮಾಡೋ ರೀತಿ ನೋಡಿದ್ರೆ ಅವರ MLA ಏನ ಅಥವಾ ಅವ್ರ ಮುಂದೆ MLA ಮಾಡೋದಕ್ಕೆ ಈಗಿರ್ತನ ತಯಾರಿ ಮಾಡ್ಸತ್ತಾರೇನ. ಈ ಕಾರ್ಯಕ್ರಮಗಳು ಹೆಂಗೆ ಮಾಡಬೇಕು, ಕಾರ್ಯಕರ್ತರು ಹೆಂಗೆ ಅದಾರು, ಕಾರ್ಯಕರ್ತರ ಮನಸ್ಥಿತಿ ಹೆಂಗೈತಿ, ಲೀಡ್ರುಗಳ ಅಥವಾ ಮತದಾರ ಮನಸ್ಥಿತಿ ಹೆಂಗೈತು ಅಂತ ಈಗ ಪೂರ್ವಭಾವಿಯಾಗಿ ಅವರ ತಯಾರಿ ಮಾಡ್ಕೊಳಕ್ಕೆ ಗುದ್ದಾಡತ್ತಾರೆ. ಅದಕ್ಕೆ ನಾನು ನನ್ನ ಜಿಲ್ಲೆಯ ಎಲ್ಲ ಕ್ಷೇತ್ರದಾಗ, ಯಾವ್ಯಾವ ಕ್ಷೇತ್ರದಾಗ ಮಾಡತ್ತಾರಲ್ಲ ನಿಮಗೆಲ್ಲ ಗೊತ್ತೈತಿ. ಅವ್ರ ಹೆಸರು ಹೇಳೋದಿಲ್ಲ ನಾನು. ಎಲ್ಲ ಅವ್ರು ಯಾರ್ಯಾರು ಅದಾರ ಅನ್ನೋದು ದಿನ ವಾಟ್ಸಪ್, ಫೇಸ್ಬುಕ್ದಾಗ ಬರತ್ತಾವೆ. ಅದಕ್ಕೆ ದಯಮಾಡಿ ಅಲ್ಲಿಯ ಕಾರ್ಯಕರ್ತರ ಈಗ ಅವ್ರಿಗೆ ಅದನ್ನು ಕೆಲಸ ಹಚ್ಚಬೇಡ್ರಿ. ಯಾವ ಕ್ಷೇತ್ರದಾಗ ಕುಂಡಿಸ್ಬೇಕು, ಏನು ಮಾಡಬೇಕು ಅನ್ನೋದು. ಅದಕ್ಕಾಗಿ ಅವ್ರದ್ದೇ ಆದಂಥ ಒಂದು ಅಭಿಮಾನಿ ವರ್ಗ ಏನೈತಲ್ಲ, ಅವ್ರಿಗೊಂದು ಕ್ಷೇತ್ರ ಹುಡುಕಿಬಿಡ್ರಿ. ಯಾಕಂದ್ರೆ ಪಾಪ ಅವ್ರಿಗೆ ಸೌಡಿಲ್ಲ ಅಂದ್ಕೂಡಲೇ ಅವ್ರ ಮಕ್ಕಳು ಮಾಡತ್ತಾರಂದ್ರೆ ಅವ್ರನ್ನೂ MLA ಮಾಡೋದು ನಮ್ಮ ಎಲ್ಲ ಜಿಲ್ಲೆಯ ಜವಾಬ್ದಾರಿ ಜನರ ಒಂದು ಕರ್ತವ್ಯ ಅದು. ಅದಕ್ಕೆ ಆ ಕ್ಷೇತ್ರ ಹುಡುಕಾಡುವಂಥ ಇದನ್ನು ವಿಷಯವನ್ನು ಅವ್ರಿಗೆ ತೆಲಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಅದು ಆ ಕಷ್ಟದ ಕೆಲಸ ಅವ್ರಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ನೀವೇ ಏನು ಕಾರ್ಯಕರ್ತರು ಇರ್ತಿರಲ್ಲ ಆಜು ಬಾಜುಕ, ಯಾವ್ಯಾವ ಕ್ಷೇತ್ರದಾಗ ಕುಂತ್ರೆ ಆ ಕ್ಷೇತ್ರದಾಗ ಅವ್ರು ಆರಿಸಿ ಬರ್ಬೋದು. ಯಾಕಂದ್ರೆ ನಿಮ್ಮ ಹತ್ರ ಅವ್ರ ಹತ್ರ ಐತಿ ಎಲ್ಲ ಅಂತಾರೆ. ಏನು ಮತದಾರಿಗೆ ಕೊಡಬೇಕಾದಂಥ ವಿಟಮಿನ್ ಎಲ್ಲ ಇದ್ದಂಥ ಲೀಡ್ರುಗಳು ಅದಾರ. ಅವ್ರು ಏನದು ಎಲ್ಲ ಗೊತ್ತೈತದ. ಮತ್ತು ಆ ವಿಟಮಿನ್ ತೊಗೊಳ್ಳೋ ಮತದಾರರು ಅದಾರ ನಮ್ಮ ಜಿಲ್ಲಾದಾಗ. ಅದಕ್ಕೆ ನಾವು ಅದನ್ನು ಎಷ್ಟು ಸಲ ಹೇಳ್ರೂ ಅದೇನು ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಭಾಳ ಚಿಂತಕರು ಅದಾರು, ಭಾಳ ರಾಜಕೀಯ ವಿಶ್ಲೇಷಣೆ ಮಾಡೋರು ಅದಾರು. ಆಮ್ಯಾಗ ಅನೇಕ ಜನ ಅವ್ರ ಕೂಡ ಕೂಡಿರ್ತಾರೆ ಮುಂಜಾನೆಯಿಂದ ಸಂಜೆ ಮಟ್ಟ. ಅವ್ರು ಯಾರೂ ಅದನ್ನು ಹೇಳೋದಿಲ್ಲ. ಹೇಳಿ ನಾವ್ಯಾಕೆ ಕಟ್ಕೊಳ್ಬೇಕಪ್ಪ ಅಂತಾರೆ. ಆದ್ರೆ ಯಾಕೋ ಇದು ಗರ್ದಿ ಗಮ್ಮತ್ಗೆ ಅತಿ ಅನ್ಸತ್ತೈತಿ. ಯಾಕಂದ್ರೆ ನೀವು ಮಾಡಿರಿ, ಸಂವಿಧಾನಿಕವಾಗಿ ಆ ಕೆಲಸ ಮಂಜೂರು ಮಾಡಿಸಿರ್ತಾರೆ, ನೀವು ಮಾಡಿರಿ. ನಿಮ್ಮ ಮಕ್ಕಳ ಕಡೆಯಿಂದ ಮಾಡಿಸೋದು, ಮರಿಮಕ್ಕಳ ಕಡೆಯಿಂದ ಮಾಡಿಸೋದು, ಆ ಕೆಲಸ ಏನು ಮಾಡತ್ತಿರಲ್ಲ, ನಾಳೆ ಜನ ಉತ್ತರ ಕೊಡ್ತಿರ್ತೈತೆ. ಆ ಉತ್ತರ ಕೊಡೋಕ್ಕಿಂತ ಮೊದಲು ನೀವು ಸುಧಾರಿಸ್ಕೋರಿ. ವಿಷಯಕ್ಕೆ ಬಿದ್ದ ನಮ್ಮನ್ಯಾವ ಕೇಳಾವ ಅಂತಂದ್ರೆ ಒಂದಿಲ್ಲ ಒಂದು ಕಾಲಕ್ಕೆ ಈ ದೇಶದ ರಾಜಕಾರಣಿಗಳ ಪರಿಸ್ಥಿತಿ ಏನೇನಾಗೈತೆ ಅನ್ನೋದು ನೋಡಿದ್ದಾರೆ. ಇಂದಿರಾ ಗಾಂಧಿನೂ ಕೆಡವಿದ ಉದಾಹರಣೆ ಐತಿಲ್ಲೇ ಅವ್ರದ್ದು ನಡೀತ್ನಾಗ. ಭಾಳ ದೊಡ್ಡ ದೊಡ್ಡ ರಾಜಕಾರಣಿಗಳ್ನು ಕೆಡವಿದ ಉದಾಹರಣೆ ಇಲ್ಲಿ ಐತಿ. ನಾಣ್ಯನ್ನು ಮುಖ್ಯಮಂತ್ರಿಗಳ್ನ ಕೆಡವಿದಾರೆ ಈ ರಾಜ್ಯದಾಗ. ದೇಶದಾಗ ನಾಣ್ಯ ಲೀಡ್ರುಗಳು ಏನಾಗೈತೆ ಅನ್ನೋದು ಗೊತ್ತೈತಿ. ಆದರೆ ಆ ಟೈಮ್
ಬಂತಂದ್ರೆ ಬಾಳೋತ್ತು ಹತ್ತುವುದಿಲ್ಲ. ನೀವು ಮಾಡುವಂಥ ಕೆಲಸ ನೀವು ಮಾಡಿದರೆ ಒಳ್ಳೆಯದ. ಇನ್ನು ಮುಂದೆ ಯಾರಾದರೂ ಅಂಥ ಕಾರ್ಯಕ್ರಮ ಮಾಡಿದ್ರೆ ನೇರವಾಗಿ ಅಲ್ಲಿ ಗರ್ದಿ ಗಮ್ಮತ್ತ ಜನಜಾಗೃತಿ ಅಭಿಯಾನ ಗರ್ದಿ ಗಮ್ಮತ್ ಮೂಲಕ ಮಾಡ್ತೈತಿ, ಎಚ್ಚರ ಮಾಡ್ತೈತಿ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಗರ್ದಿ ಗಮ್ಮತ್ ಪಕ್ಷಾತೀತವಾಗಿ ಯಾರೇ ಇದ್ರೂ ಅದು ಬಿಡುವುದಿಲ್ಲ. ಇದಕ್ಕೊಂದು ನಾನು ಅಂಥ ರಾಜಕಾರಣಿಗಳಿಗೆ ಒಂದು ಮುನ್ಸೂಚನೆ ಕೊಡತ್ತೇನು, ಇನ್ನು ಮುಂದೆ ಎಲ್ಲರೂ ಕಂಡು ಬಂದ್ರೆ ಆ ಕ್ಷೇತ್ರದ ಯಾರ ಶಾಸಕರು ಇರಲಿ ಅಥವಾ ಮಾಡಿದವ್ರು ಇರಲಿ, ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ಗರ್ದಿ ಗಮ್ಮತ್ ವಿಚಾರ ಮಾಡತ್ತೈತಿ. ಅದಕ್ಕೆ ಆಸ್ಪದ ಕೊಡಬೇಡ್ರಿ. ದಯಮಾಡಿ ನೀವು ಮಾಡೋ ಕೆಲಸ ನೀವೇ ಮಾಡಿರಿ ಅಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತೆ. ನಮಸ್ಕಾರ.